ಕಚೇರಿ ಆವರಣದಲ್ಲಿ ಕೆಲ ವರ್ಷಗಳ ಹಿಂದೆ ಸಾಲುಮರದ ತಿಮ್ಮಕ್ಕನವರು ನೆಟ್ಟಿದ್ದ ಗಿಡಗಳನ್ನು ಕಿತ್ತು ಹಾಕಲಾಗಿದೆ ಎಂದು ಸಾಲುಮರದ ತಿಮ್ಮಕ್ಕ ಫೌಂಡೇಶನ್ ಅಧ್ಯಕ್ಷ ಬಳ್ಳೂರು ಉಮೇಶ್ ಆರೋಪಿಸಿದ್ದಾರೆ. ಬುಧವಾರ ಸ್ಥಳ ಪರಿಶೀಲಿಸಿ ಅವರು ಮಾತನಾಡಿದರು. ಸಾಲುಮರದ ತಿಮ್ಮಕ್ಕನವರು ತಾಲೂಕು ಕಚೇರಿ ಆವರಣದಲ್ಲಿ ನೇರಳೆ ಸೇರಿದಂತೆ ಸಾಕಷ್ಟು ಗಿಡಗಳನ್ನು ನೆಟ್ಟಿದ್ದರು. ಅವುಗಳಲ್ಲಿ ಸಾಕಷ್ಟು ಮರಗಳಾಗಿವೆ. ಕೆಲ ಗಿಡಗಳು ಬೆಳೆದಿದ್ದ ಕಾರಣ 2 ವರ್ಷಗಳ ಹಿಂದೆ ಗಿಡಗಳನ್ನು ನೆಟ್ಟಿದ್ದರು. ಇದು ಗಿಡಗಳನ್ನು ಕಿತ್ತು ಹಾಕಿರುವ ಮಾಹಿತಿ ಬಂದಾಗ ಇಲ್ಲಿ ಬಂದು ನೋಡಿದಾಗ ಗಿಡಗಳನ್ನು ಕಿತ್ತು ರಾಶಿ ಹಾಕಲಾಗಿತ್ತು. ತಹಶೀಲ್ದಾರ್ ಅವರನ್ನು ಈ ಬಗ್ಗೆ ಕೇಳಿದಾಗ ಸ್ಥಳವನ್ನು ಸ್ವಚ್ಛಗೊಳಿಸಲಾಗಿದೆ, ಹೋಗ್ಲಿ ಬಿಡಿ ಎಂದರು. ಆಗ ನಾನು ಈ ಗಿಡವನ್ನು ಸಾಲುಮರದ ತಿಮ್ಮಕ್ಕನವರು ನೆಟ್ಟಿರುವುದು ಸರ್ ಎಂದಾಗ ಹೌದು, ನಾನೇ ಕಿತ್ತಾಕಿರುವುದು, ಏನಾದರೂ ಮಾಡಿಕೊಳ್ಳಿ ಎಂದು ಉತ್ತರ ನೀಡಿದರು. ಸರ್ಕಾರ ಗಿಡ ಮರ ಬೆಳೆಸಲು ಸಾವಿರಾರು ಕೋಟಿ ಖರ್ಚು ಮಾಡುತ್ತಿದೆ. ಈಗಿನ ಅರಣ್ಯ ಸಚಿವರು ಪರಿಸರ ಸಂರಕ್ಷಣೆಗಾಗಿ ಶ್ರಮಿಸುತ್ತಾ ರಾಜ್ಯವ್ಯಾಪ್ತಿ ತಿರುಗುತ್ತಿದ್ದಾರೆ, ಅರಣ್ಯ ಒತ್ತುವರಿ ತೆರವುಗೊಳಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಬೆಳೆದ ಗಿಡ ಮರಗಳನ್ನು ಕಿತ್ತು ಹಾಕುತ್ತಿರುವುದು ಸರಿಯಲ್ಲ. ಈ ವಿಷಯವನ್ನು ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗಿದ್ದು, ತಹಶೀಲ್ದಾರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಅರಣ್ಯ ಸಚಿವರು, ಉಸ್ತುವಾರಿ ಸಚಿವರು ಹಾಗೂ ಮುಖ್ಯಮಂತ್ರಿಗಳಿಗೆ ದೂರು ನೀಡಲಾಗುವುದು ಎಂದು ತಿಳಿಸಿದರು. ಪತ್ರಿಕೆಯೊಂದಿಗೆ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಮಾತನಾಡಿ, ತಾಲೂಕು ಕಚೇರಿ ಆವರಣದಲ್ಲಿ ಬೇಡವಾದ ಗಿಡ ಗೆಂಟೆಗಳನ್ನು ಹುಲುಸಾಗಿ ಬೆಳೆದಿದ್ದವು. ಈ ಜಾಗಕ್ಕೆ ಸಾಕಷ್ಟು ಜನ ಶೌಚಕ್ಕೆ ಹೋಗಿ ವಾಸನೆ ಬರುತ್ತಿರುವ ಬಗ್ಗೆ ಕಚೇರಿ ಅಕ್ಕಪಕ್ಕದ ಮನೆಗಳ ಜನರು ದೂರು ನೀಡಿದ್ದರು. ಹಾಗಾಗಿ ಜಾಗವನ್ನು ಸ್ವಚ್ಛಗೊಳಿಸಲು ಪಾರ್ಕಿಂಗ್ ಹಾಗೂ ಉದ್ಯಾನವನ ನಿರ್ಮಿಸಿ ಜನಗಳು ಕೋರುವ ವ್ಯವಸ್ಥೆ ಮಾಡುವ ಉದ್ದೇಶದಿಂದ ಸ್ವಚ್ಛಗೊಳಿಸಲಾಗಿದೆ. ಸ್ವಚ್ಛಗೊಳಿಸುವ ಸಂದರ್ಭದಲ್ಲಿ ಕಂಡ ನೇರಳೆ ಗಿಡಗಳನ್ನು ಬಿಡಲಾಗಿದೆ. ಯಾವುದೇ ಗಿಡ ಮರಗಳನ್ನು ತೆರವುಗೊಳಿಸಿಲ್ಲ. ಬೇಡವಾದ ಗಿಡ ಗೆಂಟೆಗಳನ್ನು ಸ್ವಚ್ಛಗೊಳಿಸಲಾಗಿದೆ ಎಂದರು. ಬೇಲೂರಿನ ತಾಲೂಕು ಕಚೇರಿ ಆವರಣದಲ್ಲಿ ಸಾಲುಮರದ ತಿಮ್ಮಕ್ಕನವರು ನೆಟ್ಟಿದ್ದ ನೇರಳೆ ಗಿಡಗಳನ್ನು ಕಿತ್ತು ಹಾಕಲಾಗಿದೆ ಎಂದು ಸಾಲುಮರದ ತಿಮ್ಮಕ್ಕ ಫೌಂಡೇಶನ್ ಅಧ್ಯಕ್ಷ ಬಳ್ಳೂರು ಉಮೇಶ್ ಆರೋಪಿಸಿ, ಕಿತ್ತು ಹಾಕಲಾಗಿದೆ ಎಂಬ ಗಿಡಗಳನ್ನು ತೋರಿಸಿದರು. ಆಕಸ್ಮಿಕ ಮನುಷ್ಯ ಗೊತ್ತಿಲ್ಲದೆ ತಪ್ಪು ಮಾಡ್ತಾರೋ ಗೊತ್ತಿದ್ದು ತಪ್ಪು ಮಾಡ್ತಾರೋ ಅದು ವಿಷಯ ಅಲ್ಲ. ನಾನು ಅತ್ಯಂತ ಗೌರವಯುತವಾಗಿ ಕೇಳಿದೆ, ಯಾಕೆ ಸರ್ ಇದನ್ನೆಲ್ಲ ಕಿತ್ತಾಕ್ಬಿಟ್ಟಿದ್ದೀರಂತ. ಅವ್ರು ಹೇಳ್ಬೋದಿತ್ತು, ಏನೋ ಆಕಸ್ಮಿಕ ಆಗೋಗಿದೆ ಬಿಡಿ, ಬೇರೆ ಗಿಡ ಹಾಕೋಣ, ಹೊಸ ಗಿಡ ಹಾಕೋಣ, ಬನ್ನಿ ತಂದುಕೊಡಿ ಅಂತ ಕೇಳ್ಬೋದಿತ್ತು. ಅದನ್ನು ಮಾಡಲಿಲ್ಲ. ನಾನೇ ಕಿತ್ತಾಕಿರೋದು, ಏನು ಮಾಡ್ಕೊಳಕ್ಕಾಗುತ್ತೆ ಮಾಡ್ಕೊ ಹೋಗಿ ಅಂದರು. ಏನು ಹೇಳ್ಬೇಕು ಹೇಳಿ, ನೀವು ಹೇಳಿ, ಇದಕ್ಕೆ ಉತ್ತರ ಹೇಳಿ ಅಲ್ವಾ? ಒಬ್ಬ ತಾಲೂಕಿನ ದಂಡಾಧಿಕಾರಿ ಆದಂಥವ್ರದ್ದು ಮಾತಾ ಇದು, ಹೌದಾ? ನಾವೇನಾದ್ರು ಬಂದು ಗಲಾಟೆ ಮಾಡಿದ್ವಾ? ಅತ್ಯಂತ ಗೌರವಯುತವಾಗಿ ಕೇಳಿದೆ, ಏನು ಸರ್ ಈ ಥರ ಎಲ್ಲ ಮಾಡಿದ್ದೀರಾ ನೋಡಿ ಅಂತಂದರೆ, ನಾನೇ ಕಿತ್ತಾಕ್ಸಿರೋದು, ಅದೇನು ಮಾಡ್ತೀರ ಮಾಡ್ಕೊ ಹೋಗಿ ಅಂದರೆ, ಅದಕ್ಕೆ ತಿಮ್ಮಕ್ಕ ಅವರು ಸರ್ಕಾರದ ಜೊತೆ ಕೂತ್ಕೊಂಡು ಮಾಡಿಸ್ತಾರೆ. ಅದೇನು ಮಾಡಿಸ್ಬೇಕು ಅಂತ ತಿಮ್ಮಕ್ಕ ಅವ್ರು ಮಾಡಿಸ್ತಾರೆ. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.